ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ 8 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳೆಲ್ಲ ಬರ್ತಿದೆ ಅನ್ನೋದನ್ನ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. 1 ನಿಮಿಷ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾಗಿರುವಂತಹ ನಂಬರ್ಸ್ನ ನೀವು ಚಾಯ್ಸ್ ಮಾಡಿ. ಐ ಥಿಂಕ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಫಾರ್ ಪಾಯಿಂಟ್ ನಂಬರ್ 1, ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ. ಯೂನಿವರ್ಸ್, ರಾಧೆ ಕೃಷ್ಣ. ಪಾಯಿಂಟ್ ನಂಬರ್ 1, ನಿಮಗೆ ನಿಮ್ಮ ಮೆಡಿಟೇಷನಲ್ಲಿ ಆಗಿರ್ಬೋದು, ನಿಮ್ಮ ಡ್ರೀಮ್ಸಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ವಿಚಾರವಾಗಿ ಆಗಿರ್ಬೋದು, ಏನಾದರೂ ನೀವು ಟಾಪಿಕ್ ತೆಗಿ ಯಾವುದಾದ್ರೂ ಒಂದು ಸಿಂಬಲ್ಸ್ ನಿಮಗೆ ಕಾಣಿಸ್ತಾ ಇರಬಹುದು. ಅರ್ಧ ಚಂದ್ರ ಆಗಿರಬಹುದು, ಅಥವಾ ಅರ್ಧ ಚಂದ್ರದ ಸ್ಟಾರ್ಸ್ ಆಗಿರಬಹುದು, ಅಥವಾ ಸ್ಟಾರ್ಸೇ ಆಗಿರಬಹುದು. ಏನಾದರೂ ಚಿಹ್ನೆನೇ ನಿಮಗೆ ಕಾಣಿಸ್ತಿದೆ. ನೀವು ಕಣ್ಣು ಮುಚ್ಚಿದಾಗ, ನೀವು ಡ್ರೀಮ್ಸಲ್ಲಿ, ಮೆಡಿಟೇಷನಲ್ಲಿ ನೀವು ಕೂತಾಗ, ಏನಾದರೂ ಆಲೋಚನೆ ಮಾಡ್ತಿರುವಾಗ, ಅದ್ರ ವಿಚಾರವಾಗಿ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ತುಂಬಾ ಸಡನ್ ಚೇಂಜಸ್ ಬರ್ತಿದೆ. ಸಡನ್ ಮಿರಾಕಲ್ ನಡೀತಿದೆ ನಿಮ್ಮ ಬದುಕಲ್ಲಿ. ಅದು ನಿಮಗೆ ಆಶ್ಚರ್ಯನ ಮೂಡಿಸ್ಬೋದು ಈ ಒಂದು ವಾರ. ಪಾಯಿಂಟ್ ನಂಬರ್ 1, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಲೆಟ್ಸ್ ಕ್ಯಾಟ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ತುಂಬ ಡೀಪಾಗಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆ ವಿಚಾರವಾಗಿ ನಿಮಗೆ ಕ್ಲಾರಿಟಿ ಸಿಗಬೇಕಾಗಿದೆ, ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ನಾ ಆಗಲೇ ಹೇಳಿದಾಗೆ ನಿಮ್ಗೆ ಏನು ಚಂದ್ರ ಕಾಣಿಸ್ತಿದೆ ಅಥವಾ ಏನು ಸೂಚನೆ ಚಿಹ್ನೆ ಕಾಣಿಸ್ತಿದೆ, ನಾಟ್ ಅದು ನಿಮಗೆ ಭಯಪಡಿಸ್ಲಿಕ್ಕಲ್ಲ, ಅಥವಾ ಅದು ನಿಮಗೆ ಮುಂದೆ ಏನಾಗುತ್ತೆ ಅನ್ನೋ ಅಂತ ಆತಂಕ ಬೇಡ. ನಿಮಗೆ ತೋರಿಸ್ತಾ ಇರೋ ಚಿಹ್ನೆಗಳು ಅಥವಾ ರುದ್ರಾಕ್ಷಿ ಆಗಿರ್ಬೋದು, ಒಂದು ರೀತಿ ನಿಮ್ಮ ಲೈಫಲ್ಲಿ ಒಂದು ಸಡನ್ ಚೇಂಜಸ್ ಬೇಕಿದೆ. ಇಷ್ಟು ದಿವಸ ಯಾವ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕಾಗಿಲ್ಲ, ಖಂಡಿತ ಅದನ್ನು ಹೊರಗಡೆ ಬರೋದಕ್ಕೆ ಈ ಒಂದು ವಾರ ನಿಮಗೆ ಅವಕಾಶ ಸಿಗ್ತಿದೆ. ಪ್ರಯತ್ನ ಮಾಡ್ತಿದ್ದೀರಾ, ಯಾವುದ್ರಲ್ಲಿ ನಿಮ್ಮ ಪ್ರಯತ್ನ ಇದೆ, ಅಥವಾ ನೀವು ಪ್ರಯತ್ನ ಹಾಕಿ ಇದನ್ನಾಗೋದಿಲ್ಲ ಅಂತ ನೀವು ಸ್ಟಾಪ್ ಮಾಡಿದ್ದೀರಾ, ಮತ್ತು ಆ ಕೆಲಸಗಳು ಮುಂದೆ ಹೋಗ್ತಿದೆ. ತುಂಬ ನೀವು ಅದರಲ್ಲಿ ಇನ್ನಷ್ಟು ವಿಚಾರಗಳು, ಚರ್ಚೆಗಳನ್ನು ಮಾಡ್ತಿದ್ದೀರಾ. ಆ ಕೆಲಸದ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ಪಾಯಿಂಟ್ ನಂಬರ್ 1, ಈ ಒಂದು ವಾರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇದೆ. ಹೆಚ್ಚಾಗಿ ಗದೆಗಳನ್ನು ನೀವು ನೋಡ್ತಿದ್ದೀರಾ. ಆಂಜನೇಯ ಒಂದು ಆಯುಧ ಗದೆಯನ್ನು ನೋಡ್ತಿದ್ದೀರಾ, ಅಥವಾ ನೀವು ಏನಾದರೂ ಅದನ್ನು ಪರ್ಚೇಸ್ ಮಾಡ್ಬೋದು. ಗದೆ ಡಾಲರ್ ಆಗಿರ್ಬೋದು, ಪ್ಲ್ಯಾಟಿನಮ್, ಗೋಲ್ಡ್, ಸಿಲ್ವರ್, ಎನಿಥಿಂಗ್. ಆ ರೀತಿ ನೀವು ಏನಾದರೂ ಗದೆನ ನೀವು ಪರ್ಚೇಸ್ ಮಾಡ್ತಿರ್ಬೋದು. ನಿಮ್ಮ ಒಂದು ಈ ಒಂದು ವಾರದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತಿದ್ದೀರಾ. ತುಂಬ ರಕ್ಷಣೆ ಇದೆ. ಹಾಗೆ ನೀವೇನಾದರೂ ಆಲ್ರೆಡಿ ಗದೆನ ಧರಣೆ ಹಾಕ್ಕೊಂಡಿದ್ರೆ, ನಿಮ್ಮ ಒಂದು ಡಾಲರ್ ಆಗಿ, ಅಥವಾ ನಿಮ್ಮ ಒಂದು ಬ್ರೇಸ್ಲೆಟ್ ಆಗಿ, ಅಥವಾ ನೀವೇನಾದರೂ ಟ್ಯಾಟೂಸ್ ಆಗಿ ಏನಾದರೂ ಹಾಕ್ಸ್ಕೊಂಡಿದ್ರೆ, ಆಂಜನೇಯ ಸ್ವಾಮಿಯ ಒಂದು ಆಯುಧದ ಗದೆ ತುಂಬ ರಕ್ಷಣೆ ಇದೆ, ಪಾಸಿಟಿವ್ ಚೇಂಜಸ್ ಇದೆ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ನಿಮ್ಮ ಮಕ್ಕಳ ಒಂದು ಕೆರಿಯರ್ ಲೈಫಲ್ಲಿ ಕೂಡ ಹೆಚ್ಚಿನ ಟೆನ್ಷನ್ ಇದೆ ನಿಮಗೆ ಹೋದ ವಾರದಿಂದ. ಈ ವಾರದಲ್ಲಿ ತುಂಬ ಚೇಂಜಸ್ ಇದೆ. ಫಾರ್ ಪಾಯಿಂಟ್ ನಂಬರ್ 1, ಸಂತೋಷದ ವಾತಾವರಣ ಇದೆ. ಸಂತೋಷದ ಸುದ್ದಿನ ಕೇಳ್ತಿದ್ದೀರಾ. ಸಂತೋಷದ ದಿನವನ್ನು ಈ ಒಂದು ವಾರ ತುಂಬ ಹ್ಯಾಪಿಯಾಗಿ ಸ್ವೀಕಾರ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಹೇಳಿ. ನೀವೇನೇ ಒಂದು ಹೊಸ ಕೆಲಸಕ್ಕೆ ನೀವು ಪ್ರಯಾಣ ಮಾಡ್ತಿದ್ದೀರಾ, ಹೆಚ್ಚಿನ ಸಕ್ಸಸ್ ಇದೆ. ನಿಮ್ಮಿಂದ ಇನ್ನಷ್ಟು ಕೆಲವು ವ್ಯಕ್ತಿಗಳನ್ನ ಕೆಲವು ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಮಿಂದ ಆ ವ್ಯಕ್ತಿಗಳು ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಿರ್ಬೋದು. ಹಾಗೆ ನೀವು ಕಲಿತಿರುವಂಥ ವಿದ್ಯೆ ಆಗಿರ್ಬೋದು,
ಅಥವಾ ನಿಮಗೆ ತಿಳಿದಿರೋ ಅನುಭವ ಆಗಿರ್ಬೋದು, ಅಥವಾ ನೀವೇನಾದರೂ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇಟ್ಕೊಂಡಿದ್ರೆ ಅದಕ್ಕೆ ಸರಿಯಾದ ಸಮಯ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಅಥವಾ ಯಾರೂ ಸಪೋರ್ಟ್ ಇಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಅಥವಾ ಫೈನಾನ್ಷಿಯಲಿ ನಿಮಗೆ ಸಪೋರ್ಟ್ ಬೇಕಿದ್ರೆ ಈ ಒಂದು ವಾರ ತುಂಬಾ ಸಕ್ಸಸ್ ಫಾರ್ ಪೈಲ್ ನಂಬರ್ 1ಗೆ ಇದೆ. ತುಂಬಾ ಹೊಸ ದಾರಿ ನಿಮಗೆ ಸಿಕ್ಕಿದೆ. ಹೊಸ ದಾರಿಯಲ್ಲಿ ನಿಮಗೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಹೆಜ್ಜೆಯಂತೆ ನಡೀತಿದ್ದೀರಾ. ಎಸ್, ಪೈಲ್ ನಂಬರ್ 1. ಹಾಗೆ ತುಂಬ ಹಳೆಯ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಹಗುರ ಆಗ್ತಿದೆ. ಯಾರಲ್ಲಿ ಸಪ್ರೇಷನಲ್ಲಿದ್ದೀರಾ, ನಿಮ್ಮ ಪ್ರೀತಿಯ ಜೀವನದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಆ ವ್ಯಕ್ತಿನ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಭೇಟಿ ಮಾಡ್ಬೋದು, ಅಥವಾ ಫೋನ್ ಕಾಲ್ ಆದರೂ ಮಾಡ್ಬೋದು, ಅಥವಾ ಟೆಕ್ಸ್ಟ್ ಮೆಸೇಜ್ ಆದರೂ ನಿಮಗೆ ಮಾಡ್ತಿರ್ಬೋದು. ನೀವು ಅದರ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನೀವೇ ಸ್ವಲ್ಪ ಲೇಟ್ ಆಗ್ತಿದ್ದೀರಾ ಆ ವ್ಯಕ್ತಿ ಹತ್ರ ಮಾತಾಡಲಾ ಬೇಡವಾ ಅಂತ. ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ತಂದುಕೊಡುತ್ತೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಒಂದು ವಸ್ತುಗಳಾಗಿರ್ಬೋದು, ಅಥವಾ ಯಾರಿಗಾದರೂ ವಸ್ತು ಏನಾದರೂ ಗಿಫ್ಟಾಗಿ ನೀವು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಕೆಲವು ವಸ್ತುಗಳು ನಿಮ್ಮ ಕೈಯಿಂದ ಆ ವ್ಯಕ್ತಿಗೆ ಹೋದರೆ ತುಂಬ ಆ ವ್ಯಕ್ತಿಗಳು ಅದನ್ನು ಕೇಳಿದ್ರು ನಿಮ್ಮಿಂದ, ಮತ್ತೊಂದು ದಿವಸ ಕೊಡ್ತೀನಿ ಆ ವಸ್ತು ನಾನು ಕೊಡ್ತೀರಾ ನಿಮ್ಮ ಹತ್ರ ಇರೋದು ಅಂತ, ಅದನ್ನು ಮತ್ತೆ ನೀವು ಕ್ಲೆನ್ಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಪೈಲ್ ನಂಬರ್ 1. ಎಸ್, ಹಾಗೆ ಯಾರಿಗಾದ್ರೂ ನಿಮ್ಮ ವಸ್ತುಗಳನ್ನ ಕೊಟ್ಟು ಮತ್ತೆ ರಿಟರ್ನ್ ಬ್ಯಾಕ್ ನೀವು ಇಸ್ಕೊಂಡಿದ್ರೆ ಅದನ್ನು ಕ್ಲೆನ್ಸ್ ಮಾಡಿ. ಅದರಿಂದ ಸ್ವಲ್ಪ ನಿಮಗೆ ಡಿಸಪಾಯಿಂಟ್ ಆಗ್ತಿದೆ, ಮನೆಯಲ್ಲಿ ಕಿರಿಕಿರಿ ವಾತಾವರಣ ಅನಿಸ್ತಿದೆ, ಅಥವಾ ಏನೋ ಒಂದು ರೀತಿ ಎನಿಥಿಂಗ್ ಲಾಸ್, ಏನೋ ಒಂಥರ ಲಾಸ್ನಾಗ್ತಿದೆ, ಏನೋ ಒಂಥರ ಬೇಸರ ಆಗ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ನೀವು ಚಿಂತೆ ಮಾಡ್ತಿರ್ಬೋದು. ಈ ರೀತಿಯಾದ ಒಂದು ಮೈಂಡ್ಸೆಟ್ ಇರ್ಬೋದು ಪೈಲ್ ನಂಬರ್ 1. ಖಂಡಿತ ಕೆಲವು ವಸ್ತುಗಳನ್ನ ನೀವು ಯಾರಿಗೆ ಕೊಟ್ಟಿದ್ರಿ ಅದನ್ನು ಕ್ಲೆನ್ಸ್ ಮಾಡಿ. ನಿಮ್ಮ ಗಾಡಿ ವೆಹಿಕಲೇ ಆಗಿರಬಹುದು, ಅಥವಾ ನಿಮ್ಮ ಫೋನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಹಣ ಆಗಿ ಎನಿಥಿಂಗ್ ಯಾವುದಾದ್ರೂ ಆಗಿರಲಿ, ನಿಮ್ಮ ಕೈಯಿಂದ ವಸ್ತುಗಳು ಯಾರಿಗೆ ಕೊಟ್ಟಿದ್ರಿ ಅದು ವಾಪಸ್ ಬಂದಿದೆ ಅದನ್ನು ಕ್ಲೆನ್ಸ್ ಮಾಡಿ. ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸಗಳು ಪೆಂಡಿಂಗ್ ಇದೆ ಅದು ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹಾಗೆ ನಿಮ್ಮ ಒಂದು ಕೆಲಸದಲ್ಲೂ ಕೂಡ ಹೊಸ ಬದಲಾವಣೆಗಳು ಬರ್ತಿದೆ. ಫೀಮೇಲ್ ಪರ್ಸನ್ಸಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಭೇಟಿ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಯಾರಿಂದ ನಿಮಗೆ ಜಗಳ, ಕೋಪ, ದೂರ ಆಗಿದ್ದೀರಾ, ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಆ ವ್ಯಕ್ತಿಗಳು ಮತ್ತೆ ವಾಪಸ್ ಬರ್ತಿದ್ದಾರೆ. ಕೆಲವು ವಿಚಾರಗಳು, ಕೆಲವು ಸತ್ಯಗಳು ನಿಮ್ಮ ಕಣ್ಣು ಮುಂದೆ ಹೊರಗಡೆ ಬೀಳ್ತಿದೆ. ಅದು ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ ನಿಮ್ಮ ಒಂದು ಸಮಸ್ಯೆಗೆ, ಅಥವಾ ನಿಮ್ಮ ಒಂದು ಯಾವುದು ಕ್ಲಾರಿಟಿ ಬೇಕಾಗಿದೆ, ಅಥವಾ ನೀವು ಯಾವ್ದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಕೆಲಸದ ಬಗ್ಗೆ ಆಗಿರಬಹುದು, ನಿಮ್ಮ ಆಫೀಸ್ ವರ್ಕ್ ಆಗಿರ್ಬೋದು, ನಿಮ್ಮ ಮನೆಯ ಒಂದು ವಾತಾವರಣ ಆಗಿರಬಹುದು. ಸೊ ನೀವೆಲ್ಲ ತುಂಬ ಎರಡನ್ನೂ ಕೂಡ ತುಂಬ ಯೋಚನೆ ಮಾಡ್ತಿದ್ದೀರಾ. ಆ ಯೋಚನೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ. ಅಸಿಡಿಟಿ ಪ್ರಾಬ್ಲಮ್ ಇದೆ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ. ಎಸ್, ಮಸಾಲೆ ಐಟಮ್ಸ್ನ ತಿನ್ಲಿಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1. ಹೆಚ್ಚು ವಾಟರ್ನ ಕುಡೀರಿ. ಬೆಳಗ್ಗೆ ಎದ್ದು ಕೂಡಲೇ ಮೆಡಿಟೇಷನ್ ಮಾಡಿ. ಪೈಲ್ ನಂಬರ್ 1. ಎಸ್, ಸೂರ್ಯ ನಮಸ್ಕಾರ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಎಸ್, ಹೆಚ್ಚಾಗಿ ವಾಕ್ ಮಾಡಿ. ಒಂದು ವಾರ ನೀವು ಹೆಚ್ಚಾಗಿ ನಿಮ್ಮ ಬಗ್ಗೆ ಗಮನ ಕೊಡಿ. ಪೈಲ್ ನಂಬರ್ 1. ಭೂಮಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸಗಳು ಪೆಂಡಿಂಗಲ್ಲಿ ಉಳಿದಿದೆ, ನಿಮಗೆ ಹಣನ ಕೊಡಬೇಕಾಗಿರೋ ವ್ಯಕ್ತಿ ಇನ್ನೂ ಕೊಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ, ಆ ವ್ಯಕ್ತಿ ನಿಮ್ಮ ಭೂಮಿನ ತಗೊಂಡು ಮಾರಾಟ ಆಗಿ ಅರ್ಧ ದುಡ್ಡನ್ನ ಕೊಟ್ಟು ಇನ್ನಷ್ಟು ಅರ್ಧ ದುಡ್ಡನ್ನ ಕೊಟ್ಟಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ಆ ವ್ಯಕ್ತಿಯಿಂದ ಯಾವುದಾದ್ರೂ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಹಾಗೆ MST ಲೆಟರ್, ಈ ಒಂದು ಅಕ್ಷರದಿಂದ ಬರುವ ಲೆಟರ್ಸಿಂದ ಸ್ವಲ್ಪ ಆ ವ್ಯಕ್ತಿಗಳ ಗಮನ ನಿಮ್ಮ ಮೇಲೆ ಒಂದು ರೀತಿ ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ದೃಷ್ಟಿಗಳಿದೆ. ಆ ವ್ಯಕ್ತಿಯ ನಿಮ್ಮ ಸರೌಂಡಿಂಗ್ ಇದ್ದರೆ ಈ ಲೆಟರ್ ಅಕ್ಷರಗಳು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಬಾಸ್, ಎನಿವನ್, ಈ ಲೆಟರ್ನಿಂದ ಶುರುವಾಗುವ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ಬೋದು. ಅದ್ರ ಕಡೆ ನೀವು ಗಮನ ಕೊಡಬೇಡಿ. ಹಾಗೆ ಯಾವುದೇ ಪತ್ರಗಳ ಬಗ್ಗೆ ನೀವು ಗಮನ ಕೊಡ್ತಿದ್ರೆ ಇನ್ನಷ್ಟು ಡೀಟೇಲ್ ಆಗಿ ಯೋಚನೆ ಮಾಡಿ ಸೈನ್ ಮಾಡಿ. ಪೈಲ್ ನಂಬರ್ 1. ಯಾರಿಗಲ್ಲಿ ಎಂಗೇಜ್ಮೆಂಟ್
ಇನ್ನು ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ವಧುವರನ್ನು ಹುಡುಕ್ತಿದ್ರೆ ಈ ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ಆಗ್ತಿದೆ, ಅಥವಾ ಈ ಹಿಂದೆ ಎಂಗೇಜ್ಮೆಂಟ್ ಆಗಿ ಆ ಸಂಬಂಧ ಬೇಡ ಅಂತ ಡಿಸಪಾಯಿಂಟ್ ಆಗಿ ಆ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದೀರಾ. ಅದರಿಂದ ಹೊರಗಡೆ ಬನ್ನಿ. ಈ ಒಂದು ವಾರದಲ್ಲಿ ಹೊಸ ಪ್ರಪೋಸಲ್ ಕೂಡ ಬರ್ತಿದೆ. ನಂಬರ್ 1. ಎಸ್, ಹೆಚ್ಚಾಗಿ ಈ ಒಂದು ವಾರ ಪಾಲ್ ನಂಬರ್ 1 ನಿಮ್ಮ ಬಗ್ಗೆ ಹೆಚ್ಚಾಗಿ ಕೇರ್ ಮಾಡೋದಕ್ಕಿಂತ ನಿಮ್ಮ ಕುಟುಂಬದ ಬಗ್ಗೆ ತುಂಬ ಕೇರಿಂಗ್ ಇದೆ. ಹಾಗೆ ತುಂಬಾ ಕೆಲವು ವಿಚಾರಗಳಲ್ಲಿ ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದು ಆಲೋಚನೆ ಇದೆ, ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡಿದ್ದೀರಾ, ಆ ನಿರ್ಧಾರ ತಗೊಳ್ಬೇಕು, ಅದನ್ನು ನಾನು ಮಾಡ್ತೀನಿ ಅನ್ನೋ ಭರವಸೆ ಇದೆ. ಅದರಿಂದ ನಾನು ಗೆಲ್ತೇನೆ ಅನ್ನೋ ಭರವಸೆ ನಿಮಗಿದೆ. ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಕೊರ್ಗಜರ ಆಶೀರ್ವಾದ ಕೂಡ ಪಾಲ್ ನಂಬರ್ 1ಗಿದೆ. ತುಂಬ ದಿವಸದಿಂದ ಯಾವುದಾದ್ರೂ ಪ್ರೇಯರ್ ಮಾಡಿದರೆ ಅಥವಾ ಅರ್ಕೆ ಮಾಡ್ಕೊಂಡಿದ್ರೆ ಕೊರ್ಗಜ್ಜಗೆ, ಖಂಡಿತ ಅದು ಈ ಒಂದು ವಾರದಲ್ಲಿ ನಿಮ್ಮ ಪ್ರಾರ್ಥನೆ ಈಡೇರಿದೆ. ಪಾಲ್ ನಂಬರ್ 1. ಎಸ್, ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಕ್ಕಿದೆ. ತುಂಬ ಹೊಸ ಪ್ರದೇಶಕ್ಕೆ ನೀವು ಪಯಣ ಮಾಡ್ತಿರ್ಬೋದು. ಈ ಹಿಂದೆ ಅಥವಾ ಮುಂದೆ ಒಂದು ಹೋಗಿರಲಿಲ್ಲ, ಹಿಂದೆ ಈ ಒಂದು ವಾರದಲ್ಲಿ ಆ ಒಂದು ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಿರಬಹುದು. ಇನ್ನಷ್ಟು ಅನುಭವಗಳು ನಿಮ್ಗೆ ಆಗ್ತಿದೆ. ಪಾಲ್ ನಂಬರ್ 1. ಎಸ್, ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಪಾಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ನೀವೇನಾದರೂ ನಂದೀಶನ ಹತ್ರ ಏನಾದರೂ ಪ್ರಾರ್ಥನೆ ಮಾಡಿದರೆ, ನಂದೀಶನ ಕಿವಿಯಲ್ಲಿ ನೀವೇನಾದರೂ ಪ್ರಾರ್ಥಿಸಿದರೆ, ಎಸ್, ಖಂಡಿತ ಈ ಒಂದು ವಾರ ತುಂಬಾ ಆ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಭಾಳಷ್ಟು ಸಕ್ಸಸ್ ಸಿಗ್ತಿದೆ. ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಹಾಗೆ ಯಾರು ನಿಮ್ಮ ಹತ್ರ ಪ್ರಾಮಿಸ್ ತೊಗೊಂಡಿದ್ರು ಆ ವ್ಯಕ್ತಿಗಳು ನಿಮ್ಮ ಪ್ರಾಮಿಸ್ನ ಉಳಿಸ್ಕೊಂಡಿಲ್ಲ, ನಿಮ್ಮನ್ನು ನೋವು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ನೀವು ಗಿಲ್ಟ್ ಕಾಡ್ತಿದೆ. ಆ ಒಂದು ಯೋಚನೆಯಲ್ಲೇ ಇದ್ದೀರಾ. ಖಂಡಿತ ಅದರಿಂದ ಹೊರಗಡೆ ಬನ್ನಿ. ಮುಂದೆ ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಇನ್ನಷ್ಟು ನಿಮ್ಮ ಲೈಫಲ್ಲಿ ನೀವು ತುಂಬ ಕಾನ್ಫಿಡೆನ್ಸ್ ಆಗಿ ನಿಲ್ತಿದ್ದೀರಾ, ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೀರಾ. ಹಾಗೆ ನಿಮ್ಗೆ ಯಾವುದು ಬೇಕು ಬೇಡಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಸುತ್ತ ಪರಿವಾರನೂ ಕೂಡ ಈ ಒಂದು ವಾರದಲ್ಲಿ ಚೇಂಜಸ್ನ ಮಾಡ್ತಿದ್ದೀರಾ. ನೀವು ಚೇಂಜಸ್ ಆಗ್ತಿದ್ದೀರಾ. ಪಾಲ್ ನಂಬರ್ 1 ಈ ಒಂದು ವಾರ ನಿಮ್ಗೇನು ಸರಿ ಅನಿಸುತ್ತೆ ಅದ್ರ ಕಡೆ ಗಮನ ಕೊಡ್ತಿದ್ದೀರಾ. ಎಸ್, ತುಂಬ ತಾಳ್ಮೆಯಿಂದ ಇದ್ದಂತಹ ವಿಚಾರಗಳನ್ನ ತುಂಬ ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಅದಕ್ಕೆ ಯಾವುದು ನೀವು ನಿರ್ಧಾರ ತಗೊಳ್ಬೇಕು, ಅಂತಿಮವಾಗಿ ಆ ಟಾಪಿಕಿಂದ ಹೊರ್ಗಡೆ ಬರಬೇಕು, ಆ ಕೆಲಸದಿಂದ ಹೊರಗಡೆ ಬರಬೇಕು, ಸಾಕಾಗಿದೆ ಅಂತ ನೀವು ತುಂಬ ಯೋಚನೆದಲ್ಲಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚಿನ ಜಯ ಇದೆ. ಎಸ್, ಸೀತೆ ಮಾತೆಯ ಆಶೀರ್ವಾದ ನಿಮ್ಮ ಜೊತೆ ಇದೆ. ರಾಮ ಲಕ್ಷ್ಮಣ ಸೀತಾ ಆಂಜನೇಯರ ಆಶೀರ್ವಾದ ಪಾಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ನಿಮ್ಮ ಸುತ್ತದಲ್ಲಿ ಯಾವುದಾದ್ರೂ ವಿಷ್ಣುವಿನ ಆಲಯ ಇದ್ದರೆ, ಹನುಮಾನ್ ದೇವಸ್ಥಾನ ಇದ್ದರೆ ಖಂಡಿತ ಅಲ್ಲಿ ಭೇಟಿ ಕೊಡಿ. ತುಳಸಿನ ಕೊಟ್ಟು ಬನ್ನಿ, ಪ್ರಾರ್ಥನೆ ಮಾಡಿ. ನಿಮ್ಮ ಸಂಕಲ್ಪ ಏನಿದೆ ಅದನ್ನು ದೇವರಿಗೆ ಪ್ರಾರ್ಥನೆ ಮಾಡಿ. ಹೆಚ್ಚಿನ ಫಲ ಸಿದ್ಧಿ ಆಗ್ತಿದೆ. ಹಾಗೆ ನಿಮಗೆ ಈ ಒಂದು ವಾರ ನಿಮಗೆ ಕೆಲವು ವಿಚಾರಗಳಲ್ಲಿ ತುಂಬ ವೈಬ್ರೇಷನ್ ಆಗ್ತಿದೆ. ಕೆಲವು ಘಟನೆಗಳು ನಿಮ್ಮ ಮನಸ್ಸಿಗೆ ತುಂಬ ಅದು ಹ್ಯಾಪಿನೆಸ್ ಅನ್ನೋದು, ಹ್ಯಾಪಿನೆಸ್ಗಿಂತ ಹೆಚ್ಚಾಗಿ ಒಂದು ರೀತಿ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ತುಂಬ ಆಳವಾಗಿ ಆ ವಿಚಾರಗಳನ್ನ ತಗೊಳ್ತಿದ್ದೀರಾ ಮನಸ್ಸಿಗೆ. ಎಸ್, ಪಾಲ್ ನಂಬರ್ 1. ಯಾರು ನಿಮ್ಮನ್ನು ಟಾಂಟ್ ಮಾಡಿದ್ದಾರೆ ಅಥವಾ ಯಾರು ನಿಮ್ಮನ್ನು ಡೌನ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಕೆಲವು ವ್ಯಕ್ತಿಗಳ ಸ್ವಭಾವಗಳು ನಿಮಗೆ ಗೊತ್ತಾಗಿದೆ. ಆ ವ್ಯಕ್ತಿ ಜೊತೆ ಡಿಸ್ಕನೆಕ್ಷನ್ ಆಗಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡಿದ್ದಾರೆ. ಮುಂದೆ ನೀವೇನು ಮಾಡ್ತಿದ್ದೀರಾ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಅಡೆತಡೆ ಕೂಡ ಆಗಿರ್ಬೋದು ಆ ವ್ಯಕ್ತಿಯಿಂದ. ಪಾಲ್ ನಂಬರ್ 1 ಖಂಡಿತ ಆ ವ್ಯಕ್ತಿಯ ಒಂದು ಕ್ಲೆನ್ಸಿಂಗ್ ಆಗ್ತಿದೆ ಈ ಒಂದು ವಾರ. ಎಸ್, ನಿಮ್ಮ ಪೂರ್ವಜರರು ನಿಮಗೆ ಕೆಲವು ಸಂದೇಶಗಳನ್ನು ಕೊಡ್ತಿದ್ದಾರೆ ಹಾಗೂ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಇನ್ನಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಯಾವುದಾದ್ರೂ ಜಿರಳೆಗಳು ಹಾಗೂ ಹೆಚ್ಚು ಮಸ್ಕಿಟೋಸ್ ಅಥವಾ ಬಟರ್ಫ್ಲೈ
ಈ ರೀತಿಯಾದಂತಹ ಈ ಒಂದು ವಾರದಲ್ಲಿ ಹೆಚ್ಚಾಗಿ ನಿಮ್ಮ ಮನೇಲಿ ನೋಡ್ತೀರಾ. ನಿಮ್ಮ ಪೂರ್ವಜರರು ನಿಮಗೆ ಕೊಡ್ತಾ ಇರೋ ಸಂದೇಶದ ಬಗ್ಗೆ ಗಮನ ಕೊಡಿ. ಅಥವಾ ನಿಮಗೆ ಅದು ಮರೆತಿದ್ರೆ ನೀವು ಒಂದು ಡೈರಿಲಿ ಬರೀರಿ. ಖಂಡಿತ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಹಾಗೆ ನೀವು ಯಾವುದ್ರಲ್ಲೂ ಕೂಡ ಆತುರತೆ ಮಾಡ್ಕೋತಿಲ್ಲ. ಫಾಸ್ಟಾಗಿ ಮುಂದೆ ಹೋಗ್ತಿದ್ದೀರಾ. ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಲಕ್ ಚೇಂಜಸ್ ಆಗ್ತಿದೆ. ಪಾಯಿಂಟ್ ನಂಬರ್ 1. ಅದಕ್ಕಾಗಿ ತುಂಬ ವರ್ಷಗಳು ವೆಯ್ಟ್ ಮಾಡಿದ್ದೀರಾ. ಪ್ರಮೋಷನ್ಗಾಗಿ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ನಿಮ್ಮ ಒಂದು ಮೇಲಧಿಕಾರಿಗಳಿಂದನೇ ನಿಮಗೆ ಅವಕಾಶ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಪ್ಯಾನ್ ನಂಬರ್ 2. ಪ್ಯಾನ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಪಿಕ್ ಮಾಡಿದ್ದೀರಾ? ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲದಾಗಿ ಬೆನ್ನಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪ್ಯಾನ್ ನಂಬರ್ 2 ಕಾಳಭೈರವೇಶ್ವರ ಸ್ವಾಮಿಯ ಆಶೀರ್ವಾದ ಪ್ಯಾನ್ ನಂಬರ್ 2ಗಿದೆ ಈ ಒಂದು ವಾರ. ಸೊ ಈ ಒಂದು ವಾರದಲ್ಲಿ ನೀವು ಯಾವ ಹೊಸ ಕೆಲಸನ ಶುರು ಮಾಡಬೇಕು, ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರಾ. ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ನೀವು ಧೈರ್ಯದಿಂದ ಮುಂದೋಗ್ಬೇಕಾಗಿದೆ. ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕಿದೆ. ಹಾಗೆ ಯಾವುದ್ರಲ್ಲಿ ಅಂಜಿಕೆ ಇದೆ, ಅಂಜಿಕೆ ಬೇಡ. ಖಂಡಿತ ಪ್ಯಾನ್ ನಂಬರ್ 2 ನೀವು ಮಾಡಬೇಕಾಗಿರೋ ಕೆಲಸದ ಮೇಲೆ ಖಂಡಿತ ಫೋಕಸ್ ಮಾಡ್ತಿದ್ದೀರಾ. ಸ್ವಲ್ಪ ಕೆಟ್ಟ ದೃಷ್ಟಿ ಇದೆ, ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಈ ಒಂದು ವಾರದಲ್ಲಿ ಇದೆ ಪ್ಯಾನ್ ನಂಬರ್ 2ಗೆ. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಈ ಒಂದು ಕಾರ್ಡ್ನ ಪಿಕ್ ಮಾಡಬೇಕಿದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಪ್ಯಾನ್ ನಂಬರ್ 2ಗೆ. ಎಸ್, ನಿಮ್ಮ ಸುತ್ತ ಇರುವ ವ್ಯಕ್ತಿಗಳು, ನಿಮ್ಮ ಕುಟುಂಬದ, ನಿಮ್ಮ ವಂಶದ ವ್ಯಕ್ತಿಗಳು, ನಿಮ್ಮ ರಕ್ತ ಸಂಬಂಧಿಯ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇರ್ಬೋದು. ನನಗೆ ಏನು ಎನರ್ಜೀಸ್ ಬಂದಿದೆ ಅದು ಮಾತ್ರ ತಿಳಿಸಿದ್ದೀನಿ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಸ್ಲೋ ಡೌನ್ ಆಗಿದೆ. ಬಟ್ ಈ ಒಂದು ವಾರ ಅದೆಲ್ಲವೂ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹಾಗೆ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ. ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ಮುಂದೆ ಮೂವ್ ಆಗ್ತಿದ್ದೀರಾ. ಎಸ್, ಪ್ಯಾನ್ ನಂಬರ್ 2 ಈ ಹಿಂದೆ ಯಾವುದಾದ್ರೂ ಚರ್ಚೆ ಮಾಡಿರೋ ವಿಚಾರನ ಅರ್ಧದಲ್ಲೇ ಬಿಟ್ಟು ಅಥವಾ ಟಾಪಿಕ್ ಅರ್ಧದಲ್ಲೇ ನಿಂತೋಗಿದ್ರೆ ಆ ವಿಚಾರ ಆಗಿರ್ಬೋದು, ಏನಿದೆ ನಿಮ್ಮ ಪರ್ಸ್ನಲ್ ಆಗಿರ್ಬೋದು, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅದು ಮತ್ತೆ ಚರ್ಚೆ ಆಗ್ತಿದೆ. ಯಾವ ವ್ಯಕ್ತಿ ನಿಮ್ಮ ಮೇಲೆ ಕಣ್ಣೆತ್ತಿದ್ದಾರೆ ಅಥವಾ ಯಾವುದ್ರ ಬಗ್ಗೆ ನಿಮಗೆ ಚರ್ಚೆ, ಈ ಹಿಂದೆ ಮಾತಾಡಿರೋ ಕೆಲಸಗಳಾಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋದು, ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು ಆಗಿರ್ಬೋದು, ಆ ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಇದೆ ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 2. ಎಸ್, ಸ್ವಲ್ಪ ಥ್ರೋಟ್ ಚಕ್ರ ಬ್ಲಾಕೇಜಸ್ ಇದೆ, ಅದನ್ನು ಆ್ಯಕ್ಟಿವ್ ಮಾಡಿ ಚಕ್ರ ಮೆಡಿಟೇಷನ್ನ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಯಾವುದೇ ಸ್ಥಳಕ್ಕೆ ಹೋದರೂ ಕಪ್ಪು ದಾರನ ಕಟ್ಕೊಳ್ಳಿ. ನಿಮ್ಮ ಕೈಗಾಗಿರ್ಬೋದು, ಕಾಲ್ಗಾಗಿರ್ಬೋದು. ಆ ಒಂದು ಸ್ಥಳದ ಎನರ್ಜೀಸ್ ಅಥವಾ ಕೆಲವು ವ್ಯಕ್ತಿಗಳ ದೃಷ್ಟಿಗಳು ನಿಮಗೆ ತಾಗಬಹುದು. ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೀವು ಕಟ್ಟಿರುವಂಥ ದಾರ ಅಥವಾ ನೀವೇನಾದರೂ ಮುಂಚೆನೇ ದೇವರದ್ದು ತಾಯ್ದ ದಾರಗಳನ್ನೇನಾದ್ರು ಹಾಕ್ಕೊಂಡಿದ್ರೆ ಖಂಡಿತ ನಿಮ್ಮನ್ನ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸ್ಥಳಗಳು, ಕೆಲವು ವ್ಯಕ್ತಿಗಳ ದೃಷ್ಟಿಗಳು ನಿಮಗೆ ಬೇಗ ತಾಗುತ್ತೆ ಈ ಒಂದು ವಾರದಲ್ಲಿ. ಎಸ್, ಪ್ಯಾನ್ ನಂಬರ್ 2 ತುಂಬ ದಿವಸದಿಂದ ಯಾವುದಾದ್ರೂ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವೇ ಸ್ವಂತವಾಗಿ ಏನಾದರೂ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ಹೆಚ್ಚಿನ ಕ್ಲಾರಿಟಿ ಸಿಗದೆ ಇರ್ಬೋದು, ಸಪೋರ್ಟ್ ಸಿಗದೆ ಇರ್ಬೋದು. ಈ ಒಂದು ವಾರದಲ್ಲಿ ಖಂಡಿತ ಸಪೋರ್ಟ್, ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಯಾರು ಮೋಸ ಮಾಡಿದ್ದಾರೆ, ಮೋಸ ಮಾಡಬೇಕು ಅಂದ್ಕೊಂಡಿದ್ದಾರೆ, ನಿಮ್ಮ ಬೆನ್ನಿಂದ ನಿಮಗೆ ಮೋಸ ಆಗ್ತಿದೆ
ಆ ವ್ಯಕ್ತಿಗಳಿಂದ. ಆ ವ್ಯಕ್ತಿಗಳು ಅವರ ಆರೋಗ್ಯಕ್ಕಾಗಿರ್ಬೋದು, ಅವರ ಕೆಲಸಕ್ಕಾಗಿರ್ಬೋದು, ಆ ವ್ಯಕ್ತಿಗಳು ತುಂಬ ಈ ಒಂದು ವಾರದಲ್ಲಿ ಡೌನ್ ಆಗ್ತಿದ್ದಾರೆ. ಪಾಲ್ ನಂಬರ್ 2. ಎಸ್, ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗಿ ಕೆಲವು ವ್ಯಕ್ತಿಗಳ ದೃಷ್ಟಿಗಳು ನಿಮಗೆ ಸ್ವಲ್ಪ ಬೇಗ ತಾಗ್ತಿದೆ, ಅದರಿಂದ ನಿಮಗೆ ಟಯರ್ಡ್ನೆಸ್ ಅನ್ನಿಸ್ತಿರ್ಬೋದು. ಪಾಲ್ ನಂಬರ್ 2. ಯಾವುದಾದ್ರೂ ವ್ಯಕ್ತಿಗಳು ನಿಮ್ಮ ಹೆಸರಿನಲ್ಲಿ ಏನಾದರೂ ದೇವಸ್ಥಾನದಲ್ಲಿ ತ್ರಿಶೂಲಗಳಿರುತ್ತೆ ದೇವಸ್ಥಾನದ ಮುಂದೆ, ಅದಕ್ಕೆ ನಿಮ್ಮ ಹೆಸರಲ್ಲಿ ಏನಾದರೂ ಬರೆದು ಟ್ಯಾಗ್ ಮಾಡಿರಬಹುದು. ಅದನ್ನು ನೀವು ಈ ಒಂದು ವಾರದಲ್ಲಿ ರಿಮೂವ್ ಮಾಡಬೇಕಿದೆ, ರಿಮೂವ್ ಮಾಡ್ತಿದ್ದೀರಾ ಕೂಡ. ಪಾಲ್ ನಂಬರ್ 2. ನಿಮ್ಗೆ ಒಳ್ಳೇದಾಗಬಾರ್ದು ಅಥವಾ ನಿಮ್ಮ ಕೆಲಸಗಳಾಗಬಾರ್ದು, ಅಥವಾ ನೀವು ಅವ್ರಿಗಿಂತ ಮುಂದೆ ಹೋಗಿದ್ದೀರಾ, ಅಥವಾ ನೀವು ಅವ್ರಿಗಿಂತ ತುಂಬ ಫೇರ್ ಆಗಿದ್ದೀರಾ, ಎಲ್ಲದರಲ್ಲೂ ಮುಂದೆ ಹೋಗ್ತಿದ್ದೀರಾ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಜೆಲಸ್ ಇದೆ. ಅದನ್ನು ನೀವು ರಿಮೂವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ನೀವು ನಿಮ್ಮ ಸುತ್ತ ಇರುವಂಥ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ತಾಯಿ ಚಾಮುಂಡೇಶ್ವರಿ, ಚೌಡೇಶ್ವರಿ, ಯಾವುದಾದ್ರೂ ಶಕ್ತಿಯ ದೇವಸ್ಥಾನಕ್ಕೆ ಹೋಗಿ ನೀವು ಆ ಒಂದು ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಚುಚ್ಚಿ ಪ್ರಾರ್ಥನೆ ಮಾಡಿ, ಈ ಎಲ್ಲ ವ್ಯಕ್ತಿಗಳಿಂದ ನನ್ನನ್ನು ರಕ್ಷಿಸಿ, ನನ್ನನ್ನು ಪ್ರೊಟೆಕ್ಟ್ ಮಾಡಿ ಅಂತ ನೀವು ಆ ಒಂದು ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಚುಚ್ಚಿ, ಖಂಡಿತ ನಿಮ್ಮ ಒಂದು ಈ ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅದು ದೂರ ಆಗುತ್ತೆ. ಪಾಲ್ ನಂಬರ್ 2. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ತುಂಬ ಪುರಾತನದ ವಿಚಾರಗಳ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ, ಅಥವಾ ಯಾವುದಾದ್ರೂ ಬುಕ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಏನಾದರೂ ರಿಸರ್ಚ್ ಮಾಡಬೇಕು, ಏನಾದರೂ ಮುಂದೆ ನನ್ನ ಎಜುಕೇಷನಲ್ಲಿ ಮುಂದೆ ಹೋಗಬೇಕು ಅಂತ ವಿದ್ಯಾರ್ಥಿಗಳೇನು ಅಂದ್ಕೊಂಡಿದ್ದೀರಾ. ಎಸ್, ಪಾಲ್ ನಂಬರ್ 2. ಈ ಒಂದು ವಾರ ನಿಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಬ್ಲಾಕೇಜಸ್ನ ಓಪನ್ ಮಾಡ್ತಿದ್ದೀರಾ. ಏಂಜಲ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. 444 ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಸಮಥಿಂಗ್ ಎನಿಥಿಂಗ್ ನಿಮಗೆ ಯಾವುದೋ ವಿಚಾರಗಳು ಮೈಂಡಲ್ಲಿ ತುಂಬ ಯೋಚನೆ ಆಗ್ತಿದೆ, ಅದನ್ನು ಯಾರತ್ರಿಗೂ ಹೇಳೋಕ್ಕಾಗ್ತಿಲ್ಲ, ಅಥವಾ ನಾನು ಏನು ಮಾಡ್ಬೋದು, ಇದರಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ ನೀವು ತುಂಬ ಸಫರ್ ಮಾಡ್ತಿದ್ರಿ. ಎಲ್ಲದರಲ್ಲೂ ಬ್ಲಾಕೇಜ್ ಅನ್ನಿಸ್ತಿದೆ. ಫ್ಯಾಮಿಲಿಲೂ ಸಮಾಧಾನ ಇಲ್ಲ, ಫ್ರೆಂಡ್ಸಲ್ಲೂ ಯಾಕೋ ಕಸಿಬಿಸಿ ಅನ್ನಿಸ್ತದೆ, ಕೆಲಸದಲ್ಲೂ ಸ್ಟ್ರಕ್ ಇದೆ, ಅಥವಾ ನಾನು ಕೆಲಸ ಮಾಡ್ತಿರೋದ್ರಲ್ಲೂ ವ್ಯವಹಾರ ಕೆಲಸದಲ್ಲೂ ಸ್ಟ್ರಕ್ ಇದೆ. ಎಲ್ಲ ಕಡೆನೂ ಒಂದು ರೀತಿ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ಈ ಮೂಡ್ ಸ್ವಿಂಗ್ಸ್ ಆಗಲಿ ಅಂತ ಕೆಲವು ನಿಮ್ಮ ಸುತ್ತ ಇರುವಂತಹ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್, ನಿಮ್ಮ ರಿಲೇಷನಲ್ಲಿ ಯಾರಿದ್ದಾರೆ ಅಲ್ಲಿ ಫಿಮೇಲ್ ವ್ಯಕ್ತಿಗಳು ನಿಮಗೆ ಸಮಸ್ಯೆನ ಮಾಡ್ತಿರ್ಬಹುದು, ಆ ವ್ಯಕ್ತಿಗಳ ದೃಷ್ಟಿ ನಿಮಗೆ ತಾಗಿರ್ಬೋದು. ಖಂಡಿತ ಇದನ್ನು ನಾ ಆಗಲೇ ಹೇಳಿದಾಗೆ ಪ್ರತಿ ಮಂಗಳವಾರ ಪ್ರತಿ 3 ಮಂಗಳವಾರ ನೀವು ನಿಂಬೆಹಣ್ಣನ್ನ ದೇವ್ರಿಗೆ ಚುಚ್ಚಿ ಬನ್ನಿ, ನೀವೇ ಅದನ್ನು ಒಪ್ಪಿಸ್ಕೊಳ್ಳಿ, ಈ ದೃಷ್ಟಿಯಿಂದ ನನ್ನ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಪ್ರಾರ್ಥನೆ ಮಾಡಿ. ಹೆಚ್ಚಿನ ಸಕ್ಸಸ್ ಇದೆ. ಪಾಲ್ ನಂಬರ್ 2ಗೆ ನೀವು ಯಾವುದ್ರ ಕೆಲಸದಲ್ಲಿ ಫೋಕಸ್ ಮಾಡ್ತಿದ್ದೀರಾ, ಕೆಲಸ ಫಾಸ್ಟ್ ಮೂವ್ ಆಗಬೇಕು, ಇದರಿಂದ ನಾನು ಹೊರಗಡೆ ಬರಬೇಕು, ಈ ಟೆನ್ಷನ್ನಿಂದ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದೀರಾ. ಎಸ್, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಪಾಲ್ ನಂಬರ್ 2. ಎಸ್, ನಿಮ್ಮ ಜೊತೆಗೆ ಯಾರು ಚೆನ್ನಾಗಿದ್ದಾರೆ ಆ ವ್ಯಕ್ತಿಗಳೇ ನಿಮಗೆ ಹೆಚ್ಚಿನ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಎಸ್, ಆ ವ್ಯಕ್ತಿಗಳಿಂದ ನಿಮಗೆ ಈ ಒಂದು ವಾರದಲ್ಲಿ ಏನು ಟೆನ್ಷನ್ ಸ್ಟ್ರೆಸ್ ಇದೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಫೈನಾನ್ಷಿಯಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಆರ್ಥಿಕ ಅಭಿವೃದ್ಧಿ ಇದೆ. ಯಾರಿಗಾದ್ರೂ ನೀವು ಅಮೌಂಟನ್ನು ಕೊಟ್ಟು ವೇಟ್ ಮಾಡ್ತಿದ್ರೆ ಆ ವ್ಯಕ್ತಿಗಳ ಅಮೌಂಟನ್ನು ನಿಮಗೆ ವಾಪಸ್ ಕೊಡ್ತಿದ್ದಾರೆ. ಹಾಗೆ ಕೆಲವು ವ್ಯಕ್ತಿಗಳ ಬಾಯಲ್ಲಿ ನೀವೇನು ಮಾತಾಡ್ತಿದ್ದೀರಾ, ಕೆಲವು ವ್ಯಕ್ತಿಗಳ ಬಾಯಲ್ಲಿ ಅವ್ರು ಮಾಡಿರುವಂಥ ಸತ್ಯಗಳು ಹೊರಗಡೆ ಬರ್ತಿದೆ. ಅವರೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅವರಾಗ ಅದನ್ನೇ ಒಪ್ಕೊತಿದ್ದಾರೆ. ಅದು ಈ ಒಂದು ವಾರದಲ್ಲಿ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮಗೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಅರ್ಥ ಪ್ರಾಬ್ಲಮ್ಸ್ ಮಾಡಿದ್ದಾರೆ. ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಆ ವ್ಯಕ್ತಿಗಳ ಪ್ರಾಬ್ಲಮ್ಸ್ನ ಒಪ್ಕೊತಿದ್ದಾರೆ. ಅವ್ರೇನು ಮಾಡಿದ್ದಾರೆ ಅದನ್ನು ಅವರೇ ಒಪ್ಕೋತಿದ್ದಾರೆ. ಅವರೇ ಮಿಸ್ಟೇಕ್ಸ್ ಆಗಿ ಅವ್ರ ಬಾಯಿಂದ ಒಂದು ಪದಗಳನ್ನ ಹೇಳ್ತಿದ್ದಾರೆ. ಪಾಲ್ ನಂಬರ್ 2 ನಿಮ್ಮ ಮುಂದೆ ಅದು ನಿಮ್ಗೊಂದು ರೀತಿ ಆಶ್ಚರ್ಯ ಆಗ್ಬೋದು. ಎಸ್, ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವ ಕೆಲಸದಲ್ಲಿ ಸ್ಟ್ರಕ್ ಇದೆ, ಖಂಡಿತ ಅದರಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ. ಯಾರಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಡೈವರ್ಸ್ ತೊಗೊಂಡಿದ್ದೀರಾ, ವಿಚ್ಛೇದನ
ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಪ್ರಪೋಸಲ್ಸ್ನ ನೀವು ಹುಡುಕ್ತಿದ್ರೆ ಈ ಒಂದು ವಾರದಲ್ಲೇ ನಿಮಗೆ ಪ್ರಪೋಸಲ್ಸ್ ಬರ್ತಿದೆ. ಹಾಗೆ ನಿಮ್ಮ ವಿಚಾರವಾಗಿ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀರಾ. ಸೆಕೆಂಡ್ ಮ್ಯಾರೇಜ್ಗೆ ಈ ಒಂದು ವಾರದಲ್ಲಿ ನಿಮಗೆ ಹೊಸ ಪ್ರಪೋಸಲ್ಸ್ ಬರ್ತಿದೆ. ಪಾಲ್ ನಂಬರ್ 2. ಎಸ್, ಪಾಲ್ ನಂಬರ್ 2ಗೆ ಈ ಒಂದು ವಾರ ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ ಅಥವಾ ಯಾವುದರಲ್ಲಿ ನಿಮಗೆ ಟೆನ್ಷನ್ ಇತ್ತು ಅದರಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಸ್ಟ್ರೆಸ್ ರಿಲೀಸ್ ಆಗ್ತಿದೆ. ಪಾಲ್ ನಂಬರ್ 2. ಎಸ್, ನಿಮ್ಮ ಒಂದು ಮೂಲ ಜಾತಕನ ಒಂದು ಸರಿ ಪರಿಶೀಲನೆ ಮಾಡಿ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಪಾಲ್ ನಂಬರ್ 2. ನಿಮ್ಮ ಪ್ರೀತಿ ಎಲ್ಲೋ ಡೌನ್ ಆಗ್ತಿದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಗಮನ ಕೊಡ್ತಿಲ್ಲ, ಪ್ರೀತಿಸ್ತಿಲ್ಲ, ಟೈಮ್ ಕೊಡ್ತಿಲ್ಲ ಅಂತ ನೀವು ಬೇಸರ ಮಾಡ್ಕೊಂಡಿದ್ರೆ ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಕ್ಲಾರಿಟಿ ಬೇಕಾಗಿರ್ಬೋದು. ಅವರ ಕೆಲಸದಲ್ಲಿ, ಅವರ ಕುಟುಂಬದಲ್ಲಿ ಆ ವಿಚಾರ ಒಂದು ಸ್ಟ್ರೆಸ್ ಅವ್ರಿಗಿರ್ಬೋದು. ಅದರಿಂದ ನಿಮಗೆ ಸ್ವಲ್ಪ ಟೈಮ್ ಕೊಡದೇ ಇರ್ಬೋದು. ಪಾಲ್ ನಂಬರ್ 2. ಬಟ್ ಈ ಒಂದು ವಾರದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಲಾಂಗ್ ಡ್ರೈವ್ ಲೊಕೇಶನ್ಗೆಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಿರ್ಬೋದು. ಇನ್ನಷ್ಟು ಅರ್ಥ ಮಾಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಲೈಫಿಗೆ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಹಾಗೆ ಗುರುವಿನ ಆಶೀರ್ವಾದ ಪಾಲ್ ನಂಬರ್ 2ಗೆ ಇದೆ. ಹಾಗೆ ನಿಮಗೆ ನಿಮ್ಮ ಪಾರ್ಟ್ನರಿಂದ ಡಾಗ್, ಪಪ್ಪಿ ಗಿಫ್ಟಾಗಿ ಸಿಗ್ತಿರ್ಬೋದು ಅಥವಾ ಏನಾದರೂ ಇಂಪಾರ್ಟೆಂಟ್ ನಿಮ್ಗೆ ಇಷ್ಟ ಆಗಿರುವಂಥ ವಸ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಗಿಫ್ಟಾಗಿ ಕೊಡ್ತಿರ್ಬೋದು. ಎಸ್, ನಿಮ್ಮ ಪ್ರೀತಿ ವಿಚಾರನ ನಿಮ್ಮ ಕುಟುಂಬದ ಮುಂದೆ ಹೇಳ್ಕೊಳ್ಳಿಕ್ಕೆ ಈ ಒಂದು ವಾರದಲ್ಲಿ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಪಾಲ್ ನಂಬರ್ 2 ತುಂಬ ಕಾನ್ಫಿಡೆನ್ಸ್ ಇದೆ. ತುಂಬ ಹೊಸ ವಿಚಾರಗಳನ್ನ ನೀವು ನಿಮ್ಮ ಲೈಫಲ್ಲಿ ಮಾತಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಹೊಸ ವಿಚಾರಗಳು ಬರ್ತಿದೆ. ಹಾಗೆ ನಿಮ್ಮ ಕುಟುಂಬದ ಜೊತೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಎಸ್, ಪಾಲ್ ನಂಬರ್ 2. 555 ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ. ಯಾವುದು ಸ್ಟ್ರಕ್ ಇತ್ತು ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ. ಹಾಗೆ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ, ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಿದೆ. ಈ ಒಂದು ವಾರದಲ್ಲಿ ಸಡನ್ನಾಗಿ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಹಾಗೆ ಸ್ವಲ್ಪ ಟಯರ್ಡ್ ಕೂಡ ಆಗ್ತಿದ್ದೀರಾ ಈ ಒಂದು ವಾರದಲ್ಲಿ. ಹೆಚ್ಚಿನ ನಿಮ್ಮ ಟೆನ್ಷನ್, ನಿಮ್ಮ ಕೆಲಸದಲ್ಲಿ ತುಂಬ ಪ್ರೆಷರ್ ಇರ್ಬೋದು. ಎಸ್, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗಿದೆ, ಸ್ವಲ್ಪ ನೆಗೆಟಿವಿಟಿ ದೃಷ್ಟಿ ಇದಾಗಿದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಯಾವುದಾದ್ರೂ ಹಳೆ ವಸ್ತುಗಳನ್ನು ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಕ್ಲೆನ್ಸ್ ಮಾಡ್ಬೋದು. ಆ ಹಳೆ ವಸ್ತುಗಳ ಬಗ್ಗೆ ನೀವು ಹೆಚ್ಚಾಗಿ ಮಾತಾಡ್ತಿರ್ಬಹುದು. ಆ ಹಳೆ ವಸ್ತುಗಳ ಮೆಮೊರೀಸ್ನ ನೀವು ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ನಿಮ್ಮ ಕುಟುಂಬದ ಜೊತೆ ಆಗಿರ್ಬೋದು ಶೇರ್ ಮಾಡ್ತಿರಬಹುದು. ಎಸ್, ಪಾಲ್ ನಂಬರ್ 2. ಪ್ರತಿದಿನ ಪಾಲ್ ನಂಬರ್ 2 ನೀವು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರನ ಮಾಡಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಯಾರ ಒಂದು ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಈ ಹಿಂದೆ ನೋವಾಗಿತ್ತು, ಈ ಹಿಂದೆ ಅನ್ನೋದಕ್ಕೇನ ಈ ಒಂದು ತಿಂಗಳಿಗಿಲ್ಲ ಹಿಂದೆ ಆಗಿರ್ಬೋದು, ವಾರಗಳ ಹಿಂದೆ ಆಗಿರ್ಬೋದು, ಆ ವ್ಯಕ್ತಿಗಳಿಂದ ನಿಮ್ಗೆ ನೋವಾಗಿ ಬೇಸರ ಆಗಿ ಆ ವ್ಯಕ್ತಿಗಳಿಂದ ಆ ವ್ಯಕ್ತಿ ಜೊತೆ ಮಾತಾಡಲಿಕ್ಕೆ ಇಷ್ಟ ಇರಲಿಲ್ಲ. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಮತ್ತು ಆ ವ್ಯಕ್ತಿ ನಿಮ್ಮನ್ನು ಸಾರಿ ಕೇಳ್ಕೊಂಡು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರ ಉದ್ದೇಶ ನಿಮ್ಮ ಜೊತೆ ಸ್ನೇಹವಾಗಿ ಇರಲಿಕ್ಕೆ, ನಿಮ್ಮ ಜೊತೆ ಸ್ನೇಹ ಬೆಳೆಸಲಿಕ್ಕೆ ತುಂಬ ಇಷ್ಟಪಡ್ತಿದ್ದಾರೆ. ಎಸ್, ಇನ್ನಷ್ಟು ವಿಚಾರಗಳಲ್ಲಿ ಈ ಒಂದು ವಾರದಲ್ಲಿ ಕ್ಲಾರಿಟಿ ಕೂಡ ಸಿಗ್ತದೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೂಜೆ, ಹೋಮ, ಹವನಗಳನ್ನ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಪಾಲ್ ನಂಬರ್ 2, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಹೊಸ ದಾರಿ, ಹೊಸ ಆರಂಭ, ಹೊಸ ನಿರ್ಧಾರಗಳು, ಹೊಸ ಬದುಕಿಗೆ ನೀವು ಇನ್ನಷ್ಟು ಪ್ರಿಪ್ರೇಷನ್ ಆಗ್ತಿದ್ದೀರಾ. ಸಾರಿ, ನನ್ನ ಪ್ರೊನೌನ್ಸಿಯೇಷನ್ ಇದೆ, ಏನಾದರೂ ಮಿಸ್ಟೇಕ್ಸ್ ಆದರೆ ಸಾರಿ.
ಪ್ರಿಪ್ರೇಷನ್ ಆಗ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ನಿರ್ಧರಿಸಿದ್ದೀರಾ ಅದನ್ನೇ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನೀವು ವೀಕಲ್ಲೇ ಬರೆದಿಟ್ಟಿರ್ಬೋದು. ಆ ಕೆಲಸಗಳಲ್ಲಿ ಖಂಡಿತ ನಿಮ್ಮ ಡೈರಿಯಲ್ಲಿ ಏನು ಬರೆದಿಟ್ಟಿದ್ದೀರಾ ಆ ಕೆಲಸನ ನೀವು ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಎಸ್, ಏನಾದರೂ ನೀವು ಎಲೆಕ್ಟ್ರಿಕ್ ವಸ್ತುಗಳು ಅಥವಾ ಕಾರ್ ಆಗಿರಬಹುದು ಅಥವಾ 2 ವೀಲರ್ ಆಗಿರ್ಬೋದು, ಈ ಒಂದು ವಾರದಲ್ಲಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ನಿಮ್ಮ ಮನೆ ದೇವರ ದರ್ಶನ ಕೂಡ ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಇದೆ. ಯಾವುದಾದ್ರೂ ಆಯ್ಕೆ ಇದ್ದರೆ ಆಯ್ಕೆನ ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ನಿಮ್ಮ ಲೈಫಲ್ಲಿ ಈಗ ನೀವು ಸೆಲೆಬ್ರಿಟಿ ಆಗುವಂಥ ಸಮಯ ಬಂದಿದೆ. ನೀವು ಆಗ್ತಿದ್ದೀರಾ ಕೂಡ. ಸಿಕ್ಕಂಥ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ. ಈಗಿರುವಂಥ ಕೆಲಸದಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಥವಾ ಬೇರೆ ಕೆಲಸನ ಇನ್ನು ಹುಡುಕ್ತಿದ್ರೆ, ಏನಾದರೂ ಅರ್ಜಿನ ಸಲ್ಲಿಸಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಬೇರೆ ಕೆಲಸ ಕೂಡ ಆಫರ್ ಸಿಗ್ತಿದೆ. ಸ್ವಲ್ಪ ಗೊಂದಲ ಮಾಡ್ಕೋತಿದ್ದೀರಾ ಕೆಲಸದ ವಿಚಾರವಾಗಿ, ಯಾವುದನ್ನು ತಗೊಳ್ಳಿ ಯಾವುದನ್ನು ಬಿಡಲಿ ಅನ್ನೋ ಒಂದು ಗೊಂದಲ ಇದೆ. ಇದನ್ನೇ ಕಂಟಿನ್ಯೂ ಮಾಡಲಾ, ಹೊಸ ಕಂಪ್ನಿಗೆ ಜಾಯಿನ್ ಆಗಲಾ, ಅಥವಾ ನಾನು ಯಾವುದು ಪರ್ಫೆಕ್ಟ್ ಅನ್ನಿಸ್ತಿದೆ, ಯಾವುದು ಕನ್ಫ್ಯೂಷನ್ ಇದೆ, ಯಾವುದನ್ನು ಪರ್ಫೆಕ್ಟ್ ಮಾಡ್ಬೋದು ನಾನು ಅನ್ನೋ ನಿರ್ಧಾರದಲ್ಲಿ ನಿಮ್ಮ ಪೇರೆಂಟ್ಸ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಮಾತನ್ನು ಕೇಳಿ. ಪಾಯಿಂಟ್ ನಂಬರ್ 2, ಎಸ್, ನಿಮ್ಮ ಲೈಫಲ್ಲಿ ಇರುವಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬಾರ್ದು ಅಂತ ತಡೆ ಹಿಡಿದಿದ್ರು. ಆ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಗೈಡ್ ಮಾಡ್ತಿದ್ದಾರೆ ಆರ್ಕೇಂಜಲ್ಸ್, ಹಾಗೆ ನಿಮ್ಮ ಪೂರ್ವಜರರು. ಹಾಗೆ ಒಳ್ಳೆ ಟೈಮಿಂಗ್ ಬಂದಿದೆ. ಹೊಸ ಆರಂಭ ಏನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಆರಂಭಿಸಿ. ಗುರುವಿನ ಆಶೀರ್ವಾದ, ಗುರುರಾಯರ ಆಶೀರ್ವಾದ ಪಾಯಿಂಟ್ ನಂಬರ್ 2ಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿದೆ. ರಾಯರ ಒಂದು ದರ್ಶನ ನೀವು ಮಾಡ್ತಿರ್ಬೋದು, ಮಂತ್ರಾಲಯ ಕೂಡ ನೀವು ಹೋಗ್ತಿರ್ಬೋದು, ಸಡನ್ನಾಗಿ ಪ್ಲ್ಯಾನ್ ಮಾಡ್ತಿರ್ಬೋದು, ಅಥವಾ ಇಲ್ಲಿ ನೀವು ತುಂಬ ಕುತೂಹಲ ಆಗಿದೆ, ತುಂಬ ಹ್ಯಾಪಿ ಇದೆ, ತುಂಬ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಯಾವುದು ಗೊಂದಲ ಇಟ್ಕೊಂಡಿದ್ರಿ, ಟೆನ್ಷನ್ ಇತ್ತು ಯಾವಾಗಲೂ, ಆ ಟೆನ್ಷನ್ ಆ ಗೊಂದಲದಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮನ್ನು ಇನ್ನಷ್ಟು ಗೈಡ್ ಮಾಡ್ತಿದ್ದಾರೆ ಇಲ್ಲಿ. ನೀವು ನಂಬಿರುವಂಥ ದೈವ ನಿಮ್ಮನ್ನು ಯಾವುದು ಸರಿ ತಪ್ಪು, ಯಾವುದು ನಿಮಗೆ ಸರಿ ಅನ್ನೋದನ್ನು ನಿಮ್ಮ ಮುಂದೆ ಕಳಿಸ್ಕೊಡ್ತಿದ್ದಾರೆ. ಆರಿಸ್ಕೋಬೇಕಾಗಿರೋದು ನೀವು ಪಾಯಿಂಟ್ ನಂಬರ್ 1. ಹಾಗೆ ನಿಮ್ಮ ಮನೆಗೆ ತಾಗಿರೋ ದೃಷ್ಟಿನೂ ಕೂಡ ನೀವು ಆ ಒಂದು ಕ್ಲೆನ್ಸಿಂಗ್ನ ಕೂಡ ನೀವು ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.